ಎಣ್ಣೆ ಸ್ಟಾರ್ಟ್ ಯಾವ ಊರು ಮಕ್ಕಳು ನಿಮ್ದೆಲ್ಲ ನೋಡಿ ಅನ್ನದಾತ್ರೆ ಬೆಂಗಳೂರಿಂದ ಬಂದ್ವಿ, ಮೈಸೂರಿಂದ ಬಂದ್ವಿ, ಅಲ್ಲಿಂದ ಬಂದ್ವಿ, ಇಲ್ಲಿಂದ ಬಂದ್ವಿ ಅಂತ ಏನೋ ಒಂದು ಕತೆ ಹೇಳ್ತಾರೆ. ಮಗಳು ಸರಿ ಇಲ್ಲ, ಮಗ ಒಳ್ಳೇನು, ಸೊಸೆ ಸರಿ ಇಲ್ಲ, ಸೊಸೆ ಮಗಳು ಹೇಳೋ ಹಳೆ ಮೈ ಸರಿ ಇಲ್ಲ, ಆಮೇಲೆ ಮಗ ಮನೆ ಮಲ್ಗ್ಯಾನೆ, ಮಗಳಿಗೆ ಕೆಲಸ ಆಗುತ್ತಾ, ಗೌರ್ಮೆಂಟ್ ಕೆಲಸ ಸಿಗುತ್ತಾ, ಏನೋ ಬಂದು ಬ್ರಹ್ಮ ಉಳಿಸ್ಕೊಂಡು ಬಂದು ಅಲ್ಲಿಂದ ಬರ್ತೀವಿ, ಇಲ್ಲಿಂದ ಬರ್ತೀರಿ. ಒಂದ್ಸರಿ ನೋಡಿ, ಅಡ್ವರ್ಟೈಸ್ಮೆಂಟ್ ಅಲ್ಲ, ಈ ಮುದ್ದು ಮಕ್ಕಳು ಬಂದಲ್ಲೆಲ್ಲ ಕ್ಲೀನ್ ಮಾಡ್ತಾರೆ, ಮಾವಿನಕಾಯಿದ ಅದು ಇದು ಗಲೀಜೆಲ್ಲ. ಒಂದ್ಸರಿ ಮಕ್ಕಳಿಗೆ ನೀವು ಅಲ್ಲೇ ಲೈವಲ್ಲೇ ಕ್ಲಾಸ್ ಹಾಕ್ಬಿಟ್ಟು ಅಲ್ಲೇ ಕ್ಲಾಸ್ ಹಾಕ್ತೀವಿ ಮಕ್ಕಳು. ತಂಗಿ ಮಕ್ಕಳೇ ಇದನ್ನ ಅಪ್ಪ ಅಂತ ನಿಂತೀರಿ, ಇದನ್ನು ನಿಮ್ಗೆ ಹುಡ್ಕೋಬೋದು, ದೇವ್ರ ಸೀರೆ ಹುಡ್ಕೊಳ್ಳೋ ಅಧಿಕಾರ ಐತಿ, ಅಥವಾ ನೀವು ಏನು ಬೇಕು ಹೊಲಿಸ್ಕೋಬೋದು, ಲಂಗ ಹೊಲಿಸ್ಕೋಬೋದು, ಸೀರೆ ಹುಡ್ಕೋಬೋದು. ಮಕ್ಕಳೇ ಕತ್ತಂದ ಇದೇ ಹುಡ್ಕೋಕಂದ ಮಕ್ಕಳೇ ಹುಡ್ಕೊಳ್ರಿ, ನೀವೇನು ಹುಡ್ಕೋಬೋದು, ಮೈ ಮೇಲೆ ಹಾಕ್ಕೋಬೋದು. ಯಾಕಂದ್ರೆ ತಾಯಿ ಮನೆದು ಎಲ್ಲ ಯಾರೋ ಹೇಳ್ತಾರೆ ದೇವ್ರು ಕೊಡಿಸಿ ಹುಡ್ಕೋಬಾರ್ದಂತ. ತಾಯಿ ದೇವ್ರ ತಾಯಿ ಅವ್ರು ಸೀರೆ ಹುಡ್ಕೋಬೋದು, ಹುಡ್ಕೊಳ್ಳಿ ಅಡ್ಡಿ ಇಲ್ಲ, ಸಿಗೋದೇ ಅಪರೂಪ. ನೀವು ಉಪಯೋಗಿಸಿರಿ ಹಬ್ಬ ಹುಣ್ಣಿಮೆ ದಿವಸ. ತಂಗಿ ನಿಮ್ಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಇಲ್ಲಿ ಒಂದು ಕಲ್ಲು ತೊಗೊಂಡೋಗಿ ಮಣ್ಣು ತೊಗೊಂಡೋದ್ರು ತೊಗೊಂಡೋಗ್ತಾರೆ. ಅದು ಬಿಟ್ಟು ಪ್ರೀತಿಯಿಂದ ಏನು ತೊಗೊಂಡಿದ್ದಾರೆ, ಒಂದೊಂದು ಇಲ್ಲಿಂದ ಸೀರೆ ತೊಗೊಂಡೋದು ಅಂತಾರೆ, ಬೆಲ್ಲ ತೊಗೊಂಡು ಅಕ್ಕಿ ತೊಗೊಂಡ್ರೆ ಮಕ್ಕಳಾದಾರೆ ಅಂತಿದ್ದಾರೆ, ಬರೀ ನಾಯಿ ಮೇಲೆ ತೊಗೊಂಡೋದ್ರು ಕೋಟಿ ಬದುಕಿದ್ದಾರೆ. ನೀವು ಹಿಂಗೆ ಬದುಕಬೇಕು, ಜೀವನದಲ್ಲಿ ಏನು ಸಾಧನೆ ಮಾಡಬೇಕು. ಮಕ್ಕಳಿಗೆ ಅಲ್ಲಿಂದ ಆಶೀರ್ವಾದ ಮಾಡಿ ಇನ್ನೂ ಸರಿ ನೀವು ಮಕ್ಕಳ ಇವೆಲ್ಲ ಸೇರೋಣಪ್ಪ ಅಂದ್ರೆ ಸರಿ. 5 ಜನ ಮಕ್ಕಳು ಹೆಣ್ಮಕ್ಳು ಅದಲ್ಲಪ್ಪ, ಒಂದಲ್ಲ ಎರಡಲ್ಲ ಅಂತ ವರ್ಷ ಹೇಳ್ತಾರೋದು. ಏನು ಮಕ್ಕಳೇ ಬಾ, ಭಾಳ ಸಂತೋಷ. ಒಳ್ಳೆ ಕೆಲಸ ಮಾಡ್ತಾ ಹೋಗಿ, ಬುಕ್ಕಲ್ಲಿ ಬರಿತಾ ಹೋಗಿ. ದೇವ್ರು ನಿಮಗೆ ಆರೋಗ್ಯ ಆಯಸ್ ಕೊಟ್ಟು ಒಳ್ಳೆ ದುಡಿಯೋಕ್ಕೆ ಒಂದು ಶಕ್ತಿ ಕೊಟ್ಟು ಒಂದು ಒಳ್ಳೆ ದಾರಿ ಕೊಡಲಿ ಅಂತ ದೇವ್ರ ಕಡೆಯಿಂದ ನಿಮ್ಗೆ ಆಶೀರ್ವಾದ ಮಾಡ್ತೀನಿ ನಾನು. ಆಗ್ಬೋದಾ? ಭಾಳ ಸಂತೋಷ. ಬಂದಾಗ ಅಪ್ಪ ಅಂದ್ರೆ ಹಂಗೆ ಹೋಗ್ಬಿಡ್ರಿ. ಮಗಳ ಅಪ್ಪ ಅಂದ್ರೆ ಮುಗಿತಲ್ಲ, ಮಗಳು ಅಂದ್ರೆ ಆಗೋಯ್ತಲ್ಲ ಮಗಳು. ಬಾಕಂದ್ರೆ ಮಗಳೇ ಈ ಸ್ಟಿಕ್ಕರ್ ಕಿತ್ತ ಡಬ್ಳಿಗೆ ಹಾಕಂದ ಉಪಯೋಗಿಸ್ಕೊಳ್ಳಿ. ಇಲ್ಲಿ ಒಂದು ಸೀರೆ ಕೊಡೋದು ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರುತ್ತಂದ. ಇದೆಲ್ಲ ಲೆವೆಲ್ ನೋಡ್ತೀರಾ. ಇನ್ನೊಂದು ನಿಮಗೆ ಬರ್ತೀನಿ ಅಲ್ಲಿ ಮಗಳು ನಾನು, ಇನ್ನೊಂದು ನಿಮಗೆ ರಿಕ್ವೆಸ್ಟ್, ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಹೇಳಿ ಎಷ್ಟೋ ಜನ ಪುಣ್ಯಾತ್ಮರು ಕಂಡ ಮನೆಗೆ ಇರ್ಬಿಟ್ಟ, ಕಂಡ ಮನೆಗೆ ಬಗ್ಗೆ ನೋಡೋದಕ್ಕಿಂತ ಅವ್ರಿಗೊಂದು ತೀರ್ಥ ಕೊಡಿ, ಕಂಡ ಬಗ್ಗೆ ಮಾತಾಡೋದಕ್ಕಿಂತ ಅವ್ರಿಗೊಂದು ಪ್ರೀತಿ ಕೊಡಿ. ಯಾಕಂದರೆ ಜೀವನದಲ್ಲಿ ಭಾಳ ಜನ ಊಟಕ್ಕಿಲ್ದಾರೆ, ಒಂದು ಹೊತ್ತಿಗಿಲ್ದಾರೆ, ಗಂಡು ಬಿಟ್ಟಾರೆ, ಎಂಟು ಬಿಟ್ಟಿರ್ತಾರೆ, ಏನೋ ಆಗಿರ್ತಾರೆ, ಕಾಯಿಲೆ ಬಂದಿರ್ತಾರೆ. ಅವ್ರು ನೋಡಿ ಆಡ್ಕೊಳ್ಳೋದಕ್ಕಿಂತ ನಿಮ್ಮಂಥ ಮಕ್ಕಳು ಉತ್ತಮ ಅದು ಕೆಲಸ ಮಾಡ್ತಿದ್ದೀರಾ. ಜೊತೆಗೆ ಏನು ಮಾಡ್ತಾರೆ, ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಪೇಜ್ನ ಸ್ವಲ್ಪ ಶೇರ್ ಮಾಡಿ. ಯಾಕೆಂದರೆ ಗೊತ್ತಿಲ್ಲದಾರು ಅಲ್ಲೇ ಬೇಡ್ಕೊಳ್ಳಿ. 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, 100 ಸರಿ ಬರ್ಬೇಕಾ, ಮೈ ಮೇಲೆ ಒಡವೆ ಹಾಕ್ಬೇಕಾ, ಮರಿ ಕಡಿಬೇಕಾ, ಅದೆಲ್ಲ ಭ್ರಮೆ ಏನಿಲ್ಲ. ಸಾಲ ಮಾಡ್ಕೊಂಡಂಗೆ ಸುಖವಾಗಿ ಬರೋ ಸಮಯ ಇದ್ರೆ ಬಂದು ದೇವ್ರನ್ನ ಬೇಡ್ಕೊಂಡು ಹೋಗಿ. ಪದೇ ಪದೇ ಬನ್ನಿ, ಬರಬೇಡಿ ಎಂದಿಲ್ಲ, ಬರ್ರಿ ಎಂದಿಲ್ಲ, ನಿಮ್ಮ ಅನುಕೂಲತೆ ನೋಡ್ಕೊಂಡು ಬನ್ನಿ. ಆಗುತ್ತಾ? ಯಾರ ಬಗ್ಗೆ ಮಾತಾಡೋದಕ್ಕಿಂತ ಒಂದೇ ಒಂದು ತಾಯಿ ತಂದೆ ಅಂತ ಏನು ತಿಳ್ಕೊಳ್ಳಿ. ಎರಡನ್ನೂ ಕಂಡರ ಬಗ್ಗೆ ಮಾತಾಡೋದಕ್ಕಿಂತ ಅವ್ರಿಗೊಂದು ನೀವು ತೀರ್ಥ ಕೊಡಿ. ಮೂರನೇದು ಅಂದರೆ ಸಾಧ್ಯವಾದಷ್ಟು ಆಸೆ ಕಾಲ್ಚೆ ಹಾಕಿ ಸಾಲ ಮಾಡ್ಕೊಬೇಡಿ. ಇವೇ 3 ನೀವು ತತ್ವ ಇಟ್ಕೊಂಡಿದ್ರೆ ನಿಮ್ಗೆ ಯಾವ ಕಾಯಿಲೆ ಬರಲ್ಲ, ಯಾವ ರೋಗ ಬರಲ್ಲ. ಕರೆಕ್ಟಾ? ನೀವು ಮಾತಾಡಬೇಕು ಖಂಡಿತ. ನೀವು ದಾರಿ ಆಯ್ತಾ, ನೆಕ್ಸ್ಟಿಂದ ದುರ್ಗಾಸ್ಥಳ ಅಂತ ಒಬ್ಬಳಿ ಮಾತಾಡ್ಬೇಕು. ಅಲ್ಲಿ ಬರ್ತೀನಿ ಮಕ್ಕಳು, ಪ್ರಸಾದ ಕೊಡ್ತೀನಿ, ನಿಮ್ಮ ಕೈಯಿಂದ ಪ್ರಸಾದ ಕೊಡ್ತೀನಿ ಅಂತ ಕಾಪಾಡ್ಕೊ ಬಂಗೆ ಅಲ್ಲಿ ಬರ್ತೀನಿ ಅಂತ ಹೇಳಿದ್ನಲ್ಲ. ಒಳ್ಳೆ ಕೆಲಸ ಮಾಡುವಾಗ ಅವ್ರು ಪ್ರೋತ್ಸಾಹ ಕೊಡಿ. ಅವ್ರು ಬಂದ್ಬಿಡ್ತಿರಲ್ಲ ನೀವೆಲ್ಲ ಅಲ್ವಾ ಕೆಟ್ಟ ಒಳ್ಳೆ ಕೆಲಸ ಮಾಡುವಾಗ ಯಾರು ಕೈ ಇಕ್ಕಲ್ಲ. ಏನೋ ಮಾಡ್ತಾರೆ ಮಕ್ಕಳು ಭಾಳ